ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಆ ಥರ ತೋರಿಸ್ತೀನಿ ನೋಡಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರೋ ನಮಗೆ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಒಂದು ಕುಕ್ಕರ್ ಇಟ್ಕೊತಾ ಇದ್ದೀವಿ. ಒಂದು ಕುಕ್ಕರ್ಗೆ ಒಂದು ಬಟ್ಲಲ್ಲಿ ಅಳತೆಯಲ್ಲಿ ಒಂದು ಹೆಸರುಬೇಳೆ ಹಾಕೊತಾ ಇದ್ದೀವಿ, ಒಂದು ಜಾಮೂನ್ ಬಟ್ಲು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ. ಅದು ಸ್ವಲ್ಪ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೋಣ. ಒಂದು 2 ಕಪ್ಪಷ್ಟು ನೀರು ಹಾಕೋಣ. 2 ಕಪ್ ನೀರು ಸಾಕು. ಒಂದು 3 ವಿಸಲ್ ಹಾಕ್ಸೋಣ. ಅದಕ್ಕೆ ಒಂದು 3 ವಿಸಲ್ ಹಾಕೋಣ. ಇಲ್ಲಿ ಇವಾಗ ನಾವು ಸ್ವಲ್ಪ ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಳೋದಿದೆ. ಗಸಗಸೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಒಂದು 2-3 ಸ್ಪೂನ್ ಇದೆ ಅದು ಗಸಗಸೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹುರಿದಿರೋ ಗಸಗಸೆ ಜೊತೆಲಿ 1 ಕಪ್ಪು ಕೊಬ್ಬರಿ ಹಾಕೊಂಡಿದ್ದೀವಿ. ಈಗ ಹಸಿಕಾಯಿ ಆದರೂ ಹಾಕೊಬೋದು. ಇದು 3 ವಿಸಲ್ ಆಗಿದೆ. ಹುರಿದಿರೋ ಗಸಗಸೆನೂ ಹಾಕೊತಾ ಇದ್ದೀವಿ ಕೊಬ್ಬರಿ ಜೊತೆಲಿ. ಸ್ವಲ್ಪ ಗೋಡಂಬಿ ಹಾಕೊತೀವಿ. ಗೋಡಂಬಿ ಆಪ್ಷನಲ್ ಬೇಕು ಅಂದರೆ ಹಾಕೊಬೋದು. ನಿಮಗೆ ತಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಗೋಡಂಬಿ ಹಾಕ್ಕೊಳ್ಳಿ. ಸ್ವಲ್ಪ ಉರಿಗಡ್ಲೆ ಹಾಕೊತಾ ಇದ್ದೀವಿ, 1-2 ಸ್ಪೂನಷ್ಟು. ಅದು ಸ್ವಲ್ಪ ಫಸ್ಟು ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ಆದಮೇಲೆ ಏಲಕ್ಕಿ ಕಾಯಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಅದು ಈ ಥರ ಪೇಸ್ಟ್ ಥರ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕೋಣ. ಬೆಲ್ಲ 1.5 ಬಟ್ಲಷ್ಟು ಹಾಕೋಣ. 1 ಬಟ್ಲಷ್ಟು ನಾವು ಹೆಸರುಬೇಳೆ ತೊಗೊಂಡಿದ್ದೀವಿ. 1.5 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಾಯಲ್ಲಾಗಲಿ. ಬೆಲ್ಲ ಕ್ಲೀನಾಗಿದೆ, ಏನು ಸೋಸೋದೇನು ಬೇಕಾಗಿಲ್ಲ. ಗಲೀಜಿದ್ರೆ ನಾವು ಸೋಸ್ಬಿಟ್ಟೆ ಹಾಕೋದು. ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಲ್ಲ ಎಲ್ಲ ಕುದೀಲಿ. ಸ್ವಲ್ಪ ಹೆಸರುಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀವಿ. ಬೇಯಿಸ್ಕೊಂಡಿರೋದನ್ನ ಅದಕ್ಕೆ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಮಿಕ್ಸಿ ಮಾಡ್ಕೊಂಡಿರೋದು ಹೆಸರುಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಪಾಯಸ ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದ್ದೀವಿ, ಬಾದಾಮಿ ಎಲ್ಲ ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಅಡುಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಪಾಯಸ ಎಲ್ಲ ಕುದೀತಾ ಇದೆ. ಸ್ವಲ್ಪ ಸ್ವೀಟೆಲ್ಲ ನೋಡ್ಕೊಳ್ಳಿ ಇವಾಗೇನೆ. ನಮಗೆ ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ. ಇವಾಗ ಸ್ವೀಟು ಚೆನ್ನಾಗಿದೆ, ಕರೆಕ್ಟಾಗಿದೆ. ಈಗ ಒಂದು ಬೌಲಿಗೆ ಚೇಂಜ್ ಮಾಡ್ಕೊತಾ ಇದ್ದೀವಿ. ಅದರ ಮೇಲ್ಗಡೆ ಕರೆದಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಕೊಡಿ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಕಲರ್ಫುಲ್ಲಾಗಿದೆ. ಥ್ಯಾಂಕ್ ಯು.